ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾರೋ, ನಾನು ಇವಾಗಲೇ ಮಾವನ ಮನೆಗೆ ಹೋಗಿ ಅವ್ರ ಕೈ ಕಾಲು ಹಿಡ್ದಾದ್ರೂ ಸರಿ ಈ ಮದುವೆಗೆ ಒಪ್ಸ್ಕೊ ಬರ್ತೀನಿ. ಶಿವು, ಬೇಡಪ್ಪ. ನಿಮ್ಮ ಮಾವನ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಕೋಪ ಬಂದಿರುವಾಗ ಅದನ್ನು ಕೆಣಕಬಾರ್ದು. ನಾನು ಸುಶೀಲ ಮನೆಗೆ ಹೋಗ್ತೀವಿ. ಅವ್ರ ಕೋಪ ತಣ್ಣಗಾದ್ಮೇಲೆ ನಾವೇ ಮಾತಾಡ್ತೀವಿ. ಹೌದು ಶಿವು, ಆಮೇಲೆ ಅವ್ರು ಕೋಪ ಮಾಡ್ಕೊಂಡ್ರೆ ಕಷ್ಟ. ಈಗ ಅವ್ರು ಏನು ಹೇಳ್ದೆ ಹಾಗೆ ಹೋಗಿದ್ದಾರೆ. ಆಮೇಲೆ ಅವ್ರೇನಾದರೂ ಹೇಳ್ಬಿಟ್ರೆ ಆ ನೋವನ್ನ ನಿನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಸರಿ ಕಾಣತ್ತೆ, ನೀವು ಹೇಳೋ ಗಂಟ ಜೀವ ಕೈಲಿಡ್ಕೊಂಡು ಕಾಯ್ತಿರ್ತೀನಿ. ಇಷ್ಟೆಲ್ಲ ಆಗಕ್ ಕಾರಣ ಅವ್ವ ಅನ್ಸ್ಕೊಂಡಳಲ್ಲ, ಆ ಹೆಂಗಸು. ನಮ್ಮ ಅಣ್ಣನ ಕಣ್ಣಲ್ಲೇ ನೀರ್ ಹಾಕ್ಸ್ಬಿಟ್ಲಲ್ಲ. ಇಲ್ಲ ಇಲ್ಲ, ನಾನಂತ ಅವಳನ್ನ ಯಾವ ಕಾರಣಕ್ಕೂ ಕ್ಷಮಿಸಲ್ಲ. ನನ್ನ ತಾಯಿ ಅಂತಾನು ನಾನು ಒಪ್ಕೊಳಕ್ಕಿಲ್ಲ. ರತ್ನ, ರಾತ್ರಿಗೂ ಹಿಂಗೆ ಊಟ ಮಾಡಿ ಮಲ್ಕೋಬೇಕು. ಆದರೆ ಅವಾಗ ತಿನ್ಸೋಕ್ಕೆ ನಾನಿರೋಕ್ಕಿಲ್ಲ. ನಾನಿಲ್ಲ ಅಂದ್ರೂ ಇದ್ದೀನಿ ಅಂದ್ಕೊಂಡು ತಿನ್ಕ ಮಲ್ಕೋಬೇಕು. ಹೊಟ್ಟೆ ಎಸ್ಕ ಮಲ್ಕೋಬಾರ್ದು. ಎಲ್ಲಿ ಮಾತು ಕೊಡು. ಬೇಡ ಪರ್ಶು, ನಾನು ಊಟ ಮಾಡ್ತೀನಿ. ಇದೇನಿದು, ಗಂಡನ ಮಾತನ್ನ ಕೇಳಬೇಕು. ಎಲ್ಲಿ ಮಾತು ಕೊಡು, ಊಟ ಮಾಡ್ತೀನಿ ಅಂತ. ಶಿವು, ಪಾರು, ನಾವಿನ್ನು ಹೊರಡ್ತೀವಿ. ನಾವು ಲೇಟಾಗಿ ಹೋದರೆ ನಿಮ್ಮ ಮಾವನ ಕೋಪ ಜಾಸ್ತಿ ಆಗಿಬಿಡುತ್ತೆ. ರಶ್ಮಿ, ಈ ಮನೇನ ಈಗ ನೀನೇ ನೋಡ್ಕೋಬೇಕವ. ರಾಣಿ ಬೇರೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಎಲ್ರೂ ಸಮಾಧಾನ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಆಯ್ತು ಅತ್ತೆ, ನೀವು ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ಆದ್ರೆ ಮಾವನ ಹತ್ರ ಮಾತಾಡೋದು ಮಾತ್ರ ಮರಿಬೇಡಿ. ಪರ್ಶು, ನೀನು ಒಂದ್ಸಲಿ ಮಾವನ ಹತ್ರ ಮಾತಾಡು, ಆಯ್ತಾ? ಸರಿ ರಶ್ಮಿ, ನಾನು ಮಾತಾಡ್ತೀನಿ. ಪರ್ಶು, ಲೇಟ್ ಆಯ್ತಪ್ಪ, ಗಾಡಿ ತೆಗೆ. ಒಂದು ನಿಮಿಷ ಚಿಕ್ಕಮ್ಮ. ರತ್ನ, ಅವತ್ತು ಈ ಹಾಜರಾತಿ ಪುಸ್ತಕ ನಿಂಗೆ ಕೊಡಬೇಕಾದ್ರೆ ನಾನು ಏನು ಹೇಳಿದ್ದೆ ಹೇಳು? ಇನ್ಮೇಲೆ ಪ್ರತಿದಿನ ನೀನು ನೋಡೋಕ್ಕೆ ನಿಮ್ಮ ಮನೆಗೆ ಬರ್ತೀನಿ. ಅದು ನೀನು ಹೇಳಿದ ಟೈಮ್ಗೆ ಪ್ರತಿದಿನ ನನ್ನ ಪ್ರೆಸೆಂಟ್ ಇದ್ದೇ ಇರ್ತದೆ. ತಗ, ಇವತ್ತಿನ ಪ್ರೆಸೆಂಟ್ ಹಾಕ್ಬಿಡು. ಸರಿ, ಹುಷಾರು. ಶಿವು, ಬರ್ತೀವಪ್ಪ. ಆಗಲಿ ಅತ್ತೆ. ಅವ ಮಕ್ಕಳವ, ಈ ಕತ್ಲೆನಾಗು ಎಲ್ಲ ಒಂದು ಸಣ್ಣ ಬೆಳಕು ಕಾಣ್ತೈತೆ. ಎಲ್ಲ ಒಳ್ಳೇದು ಮಾಡ್ತಾಯಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ.